guys, so today I am going to discussion about next problems, okay, related to fourth chapter ಯಾವುದಿದೆ, ಇಟ್ ಇಸ್ ಅ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್, ರೈಟ್. ಸೊ ಆಲ್ರೆಡಿ ನಾನು ಥಿಯರಿನ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಯಾರದು ನೋಡಿಲ್ಲ ಸೊ ಲಾಸ್ಟ್ ವಿಡಿಯೋನ ನೋಡಿ. ನೆಕ್ಸ್ಟ್ ಅದರಲ್ಲಿ ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಮೀನಿಂಗ್ ಆಫ್ ರಿಸ್ಕ್, ರೈಟ್. ಸೊ ನೆಕ್ಸ್ಟ್ ಮೀನಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂತೇಳಿ, ಮೀನ್ಸ್ ರಿಸ್ಕ್ ಅಂದ್ರೇನು ಆ್ಯಂಡ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂದ್ರೇನು ಅಂತೇಳಿ, ರೈಟ್. ನೆಕ್ಸ್ಟ್ types of natures and factors, right, and types of foreign exchange risk, and ಅದೇ ರೀತಿ ಮತ್ತೊಂದು ಕಾನ್ಸೆಪ್ಟ್ ಇದೆ, ಟೈಪ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಎಕ್ಸ್ಪೋಜರ್. ಓಕೆ, ಸೊ ಎರಡು ಒಂದೇ ಆಗ್ತದೆ ಕನ್ಸಿಡರ್, ನಿಮಗೆ ಹೆಡ್ಲೈನ್ ಅಷ್ಟೇ ಬೇರೆ ಕೊಡ್ಬೋದು. ಓಕೆ, ನೆಕ್ಸ್ಟ್ ಮೇನ್ ಟಾಪಿಕ್ ಅಂದರೆ ಇದಕ್ಕೆ ಸಂಬಂಧಪಟ್ಟಿದ್ದು, ಈ ಚಾಪ್ಟರ್ಗೆ ಸಂಬಂಧಪಟ್ಟಂಥ ನೆಕ್ಸ್ಟ್ ಪ್ರಾಬ್ಲಮ್ಸ್, ಬ್ಯಾಲೆನ್ಸ್ ಶೀಟ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂತೇಳಿ ರಿಸ್ಕ್ಗೆ ಸಂಬಂಧಪಟ್ಟಂಗೆ. ಸೊ ಇದೇನು ಮಾಡಿದ್ದಾರೆ, ನಿಮಗೆ ಎಕ್ಸಾಮ್ಸ್ ಪ್ರತಿ ವರ್ಷ ಕ್ವಶನ್ ಪೇಪರ್ನಲ್ಲಿ 14 ಮಾರ್ಕ್ಸಿಗೆ ಕಂಪಲ್ಸರಿ ಕ್ವಶನ್ ಇದೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಫಸ್ಟ್ ಈ ಫಾರ್ಮೆಟ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕು, ಅದ್ರ ನಂತರ ನಿಮ್ಗೆ ಏನಾಗ್ತದೆ, ಸಮ್ ಈಸಿಲಿ ಗೊತ್ತಾಗ್ತದೆ. ಸೊ ಹಿಯರ್ ಆ್ಯಕ್ಚುಲಿ ನಾನು ಫಾರ್ಮೆಟ್ನ ಕೊಟ್ಟಿದ್ದೇನೆ. ಓಕೆ, ಸೊ ದಿಸ್ ಈಸ್ ದ ಫಾರ್ಮೆಟ್, ರೈಟ್. ಸೊ ಫಾರ್ಮೆಟಲ್ಲಿ ಏನಿದೆ ನೋಡಿರಿ, ಹೆಡ್ಡಿಂಗ್ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಎಕ್ಸ್ಚೇಂಜ್ ರೇಟ್ ಫಾರ್ ಟ್ರಾನ್ಸಾಕ್ಷನ್ಸ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ರೈಟ್. ಯಾವ ರೀತಿ ನೀವು ಟ್ರಾನ್ಸಾಕ್ಷನ್ಸ್ ಮಾಡ್ತೇವೆ ಅಂತೇಳಿ, ಮೀನ್ಸ್ ಡಾಲರ್ನ ರುಪೀಸಲ್ಲಿ ಮೀನ್ಸ್ ಇಲ್ಲಿ ಫಾರಿನ್ ಕಂಟ್ರಿ ಕರೆನ್ಸಿನ ಯಾವ ರೀತಿ ಕನ್ವರ್ಟ್ ಮಾಡ್ತೀರಿ ಇಂಡಿಯನ್ ಕರೆನ್ಸಿಗಳನ್ನಾಗಿ, ಅಥವಾ ಇಂಡಿಯನ್ ಕಂಟ್ರಿ ಕರೆನ್ಸಿಗಳನ್ನು ಯಾವ ರೀತಿ ಡಾಲರ್ ಮೀನ್ಸ್ ಫಾರಿನ್ ಕಂಟ್ರಿ ಕರೆನ್ಸಿಗಳನ್ನಾಗಿ ಕನ್ವರ್ಟ್ ಮಾಡ್ತೀರಿ, ಅದನ್ನು ನಾವೇನು ಮಾಡಬೇಕು, ಈ ರೀತಿ ಬ್ಯಾಲೆನ್ಸ್ ಶೀಟ್ಗಳ ಮುಖಾಂತರ ಹಿಸ್ಟೋರಿಕಲ್ ರೇಟ್ ಅದರ್ವೈಸ್ ಕರೆಂಟ್ ರೇಟ್ ಬೇಸಸ್ ಮೇಲೆ ನಾವೇನು ಮಾಡಬೇಕು, ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಅದ್ರ ಬೇಸಿಸ್ ಆಲ್ರೆಡಿ ನೀವು ಕಾರ್ಪೊರೇಟ್ ಅಕೌಂಟಲ್ಲಿ ಯಾವ ರೀತಿ ಮಾಡಿದ್ರಲ್ಲ ಬ್ಯಾಲೆನ್ಸ್ ಶೀಟ್, ಸೇಮ್ ಇಲ್ಲೂ ಕೂಡ ಅದೇ ಅಪ್ಲೈ ಆಗ್ತದೆ. ಬಟ್ ಇಲ್ಲಿ 4 ಕಾಲಮ್ ಎಕ್ಸ್ಟ್ರಾ ಕೊಟ್ಟಿದೆ. ಇಲ್ಲಿ ನೋಡಿರಿ, HR CR ಅಂತೇಳಿ, ಅಂದರೆ ಹಿಸ್ಟೋರಿಕಲ್ ಕಾಸ್ಟ್ ಬೇಸ್ ಮೇಲೆ, ಅಥವಾ ಕರೆಂಟ್ ಕಾಸ್ಟ್ ಬೇಸ್ ಮೇಲೆ, ಅಥವಾ ಕರೆಂಟ್ ಅಸೆಟ್ಸ್ ಆರ್ ನಾನ್ ಕರೆಂಟ್ ಅಸೆಟ್ಸ್ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಮಾನಿಟರಿ ಅಸೆಟ್ಸ್ ಆ್ಯಂಡ್ ನಾನ್ ಮಾನಿಟರಿ ಅಸೆಟ್ಸ್, ಅದರಲ್ಲಿ ಯಾವ ರೀತಿ ಹಿಸ್ಟೋರಿಕಲ್ ಕಾಸ್ಟ್ ಅಥವಾ ಕರೆಂಟ್ ಕಾಸ್ಟ್ನ ಅಪ್ಲೈ ಮಾಡಬೇಕು ಅಂತೇಳಿ. ಲಾಸ್ಟ್ ಒನ್ ಟೆಂಪರಲ್. ಸೊ ಇದೇನು ಜಾಸ್ತಿ ಕೇಳೋಂಗಿಲ್ಲ, ಬಟ್ ಕೇಳಿದ್ರು ನಿಮಗೆ 4 ಕಾಲಮ್ದೇ ಕೇಳ್ತಾರೆ. ಓಕೆ, ಸೊ ಹಿಯರ್ ಫಾರ್ಮೆಟ್ ಪ್ರಕಾರ ಫಸ್ಟ್ ಏನಿದೆ, ಕರೆಂಟ್ ಅಸೆಟ್ಸ್ ಮೀನ್ಸ್ ಫಸ್ಟ್ ಯಾವ ರೀತಿ ಬ್ಯಾಲೆನ್ಸ್ ಶೀಟ್ ಮಾಡ್ತಿರಲ್ಲ ಅದೇ ರೀತಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಹೆಡ್ಡಿಂಗ್ ಹಾಕಿ ಪ್ರೊಸೀಜರ್ ಪ್ರಕಾರ ಸೇಮ್ ಕಾಲಮ್ ಹಾಕಿನೇ ಮಾಡಬೇಕು, ಕರೆಕ್ಟ್. ಓಕೆ, ಸೊ ಕರೆಂಟ್ ಅಸೆಟ್ಸ್ ಇನ್ವೆಂಟರಿ ಸ್ಟಾಕ್, ಇನ್ವೆಂಟರಿ ಮೀನ್ಸ್ ಅದರಲ್ಲಿ ಸ್ಟಾಕ್ ಬರ್ತದೆ, ರೈಟ್. ಸೊ ಈಗ ನಿಮ್ಗೆ ಏನಾದರೂ ಕ್ವಶನಲ್ಲಿ ಸ್ಟಾಕ್ ಕೊಟ್ಟರು, ಇನ್ವೆಂಟರಿ ಕೊಟ್ಟರು, ನೀವೇನು ಮಾಡಬೇಕು, HR ಮಾಡಬೇಕು, CR ಮೀನ್ಸ್ ಹಿಸ್ಟೋರಿಕಲ್ ಕಾಸ್ಟ್ ಮೆಥಡ್ ಮಾಡಬೇಕು, ಕರೆಂಟ್ ಕಾಸ್ಟ್ ಮೆಥಡ್ ಮಾಡಬೇಕು, ಕರೆಂಟ್ ಅಸೆಟ್ಸ್ ಆ್ಯಂಡ್ ನಾನ್ ಕರೆಂಟ್ ಅಸೆಟ್ಸ್ದ ಕಾಲಮ್ ಮೆಥಡ್ ಮಾಡಬೇಕು. ಸೊ ಅವ್ರು ನಿಮ್ಗೆ ಯಾವ್ದು ಕೇಳ್ತಾರೆ ಅದ್ರ ಬೇಸಿಸ್ ಮೇಲೆ ಅದೇ ಕಾಸ್ಟ್, ನಿಮ್ಗೆ 2 ಕಾಸ್ಟ್ ಕೊಟ್ಟಿರ್ತಾರೆ, ಒಂದು ಹಿಸ್ಟೋರಿಕಲ್ ಕಾಸ್ಟ್, ಒಂದು ಕರೆಂಟ್ ಕಾಸ್ಟ್, ಅದನ್ನೇ ತೊಗೊಂಡು ಅಲ್ಲಿ ಅದನ್ನೇ ಅಪ್ಲೈ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಟ್ರೇಡ್ ರಿಸಿವೇಬಲ್ ಆಫ್ ಡೆಟರ್ಸ್ ಬರ್ತದೆ. ನೆಕ್ಸ್ಟ್ ಬಿಲ್ಸ್ ರಿಸಿವೇಬಲಲ್ಲಿ ಯಾವ್ದು ಬರ್ತದೆ ನೋಡಿರಿ, HR CR. ಸೊ ಈ ರೀತಿ. ನೆಕ್ಸ್ಟ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ ಮೀನ್ಸ್ ಬ್ಯಾಂಕ್ ಆ್ಯಕ್ಟ್. ಸೊ ಆ ರೀತಿ. ನೆಕ್ಸ್ಟ್ ಅದರಲ್ಲಿ ಹಿಸ್ಟೋರಿಕಲ್ ಕಾಸ್ಟ್ ಕೊಟ್ಟರೆ ಹಿಸ್ಟೋರಿಕಲ್ ಕಾಸ್ಟ್ ಮೆಥಡ್, ಕರೆಂಟ್ ರೇಟ್, ಆಮೇಲೆ ಕರೆಂಟ್ ಅಸೆಟ್ ಆ್ಯಂಡ್ ನಾನ್ ಕರೆಂಟ್ ಅಸೆಟ್ಸಲ್ಲಿ ಯಾವ್ದು ಬರ್ತದೆ ನೋಡಬೇಕು, ಕರೆಂಟ್ ರೇಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಸೊ ಈ ರೀತಿ ಫಾರ್ಮೆಟ್ ಬೇಸಿಸ್ ಮೇಲೆ. ನೆಕ್ಸ್ಟ್ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸ್, ಹಿಸ್ಟೋರಿಕಲ್ ಕಾಸ್ಟ್, ಕರೆಂಟ್ ಕಾಸ್ಟ್ ಪೂರ್ತಿ ಕರೆಂಟ್ ಕಾಸ್ಟ್ ಕನ್ಸಿಡರ್ ಆಯಿತು. ನೆಕ್ಸ್ಟ್ ನಾನ್ ಕರೆಂಟ್ ಅಸೆಟ್ಸ್, ಅದರಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಟ್ಯಾಂಜಿಬಲ್ ಅಸೆಟ್ಸ್. ಓಕೆ, ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್. ಸೊ ಇದು ಯಾವುದಾದ್ರೂ ಬಂತಂದರೆ ಅವಾಗ HR ಅಂದರೆ ಹಿಸ್ಟೋರಿಕಲ್ ಕಾಸ್ಟಲ್ಲಿ ಕನ್ಸಿಡರ್ ಮಾಡಬೇಕು, ಕರೆಂಟ್ ಕಾಸ್ಟಲ್ಲಿ ಕರೆಂಟ್ ರೇಟ್ನ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಈ ರೀತಿ ರೇಟ್ನ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಇಂಟ್ಯಾಂಜಿಬಲ್ ಅಸೆಟ್ಸ್, ಗುಡ್ ವಿಲ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಪೇಟೆಂಟ್ಸ್. ಸೊ ಇದರಲ್ಲಿ ಇನ್ಕ್ಲೂಡ್ ಆಗ್ತದೆ. ನೆಕ್ಸ್ಟ್ ನಾನ್ ಕರೆಂಟ್ ಅಂಥೇಳಿ ಅದರಲ್ಲಿ ಯಾವುದಾದ್ರು ಬರ್ತದೆ, ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಲೋನ್ಸ್. ಓಕೆ, ಸೊ ಅದರಲ್ಲಿ ಸೇಮ್ ಹಿಸ್ಟೋರಿಕಲ್ ರೇಟ್ ಕೊಟ್ಟರೆ ಹಿಸ್ಟೋರಿಕಲ್ ರೇಟ್, ಕರೆಂಟ್ ರೇಟಲ್ಲಿ ಕರೆಂಟ್ ರೇಟ್. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ನಾನ್ ಕರೆಂಟ್ ಅಸೆಟ್ಸಲ್ಲಿ ಕರೆಂಟ್ ರೇಟ್ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಲಯಬಿಲಿಟಿ. ಈಗ ಅಸೆಟ್ಸ್ ಆಯಿತು, ಟೋಟಲ್ ಮಾಡಿದ ಮೇಲೆ ಇಷ್ಟಾದ ಮೇಲೆ ಟೋಟಲ್ ಆಯಿತು ಅಂದರೆ ಕ್ಲೋಸ್ ಮಾಡಿ. ನೆಕ್ಸ್ಟ್ ಮೇನ್ ಹೈಲೈಟ್ ಮಾಡಬೇಕು ಲಯಬಿಲಿಟೀಸ್. ಆಲ್ರೆಡಿ ನೀವು ಮಾಡಿರಿ ಹಿಸ್ಟೋರಿಕಲ್ ಮೆಥಡ್, ವರ್ಟಿಕಲಲ್ಲಿ ಯಾವ ರೀತಿ ಮಾಡ್ತಿದ್ರಿ ಅಂದರೆ ಹಿಸ್ಟೋರಿಕಲಲ್ಲಿ ಯಾವ ರೀತಿ ಮಾಡ್ತಿದ್ರಿ ಅದನ್ನು ಈಗ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಈ ಕಡೆ ಲಯಬಿಲಿಟಿ ಸೈಡ್ ಕರೆಂಟ್ ಲಯಬಿಲಿಟಿ, ಅದರಲ್ಲಿ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್, ಅದೇನಾದರೂ ಸಂಬಂಧಪಟ್ಟಿದ್ದು ಕೊಟ್ಟರೆ ಐಟಮ್ಸ್ನ ಅದರೊಳಗೆ ತೊಗೋಬೇಕು. ಓಕೆ, ನೆಕ್ಸ್ಟ್ ಕ್ಯಾಶ್ ಕ್ರೆಡಿಟ್, ಟ್ರೇಡ್ ಪೇಯಬಲ್, ಅದರಲ್ಲಿ ಏನೇನು ಬರ್ತದೆ, ಟ್ರೇಡ್ ಪೇಯಬಲಲ್ಲಿ ಕ್ರೆಡಿಟರ್ಸ್ ಬರ್ತದೆ, ಬಿಲ್ಸ್ ಪೇಯಬಲ್, ಶಾರ್ಟ್ ಟರ್ಮ್ ಪ್ರೊವಿಷನ್ಸ್. ಸೊ ಇದೆಲ್ಲ ಇದರಲ್ಲಿ ಬರ್ತದೆ. ಓಕೆ, ಸೊ ಅದರಲ್ಲಿ ಕರೆಂಟ್ ರೇಟ್ ಇತ್ತಂದರೆ ಕರೆಂಟ್ ರೇಟ್, ಹಿಸ್ಟೋರಿಕಲ್ ರೇಟ್ ಇತ್ತಂದರೆ ಹಿಸ್ಟೋರಿಕಲ್ ರೇಟ್. ಓಕೆ, ಸೊ ನಾನು ಏನೇನು ಬರ್ದಿನಲ್ಲ HR CR ಅದೆಲ್ಲ ರೇಟ್ ಬೇಸಿಸ್ ಮೇಲೆ ಕನ್ಸಿಡರ್ ಮಾಡಬೇಕು.
ಓಕೆ. ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟಿ, ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಡಿಬೆಂಚರ್ಸ್ ಬರ್ತದೆ ಆ್ಯಂಡ್ ನೆಟ್ ವರ್ತ್. ಸೊ ಇದೆಲ್ಲ ಬಂದ್ಕೊಳ್ಳಿ. ಇದು ಕೂಡ ಏನು ಮಾಡಬೇಕು, ಫೈನಲ್ ಆದಮೇಲೆ ಟೋಟಲ್ ಮಾಡಬೇಕು, ಇದನ್ನು ಕ್ಲೋಸಪ್ ಮಾಡಬೇಕು. ಓಕೆ. ಇದೇ ಬೇಸಸ್ ಮೇಲೆ ನೀವೇನು ಮಾಡಬೇಕು, ಸಮ್ನ ಕ್ವಶನ್ ಕೊಟ್ಟಾಗ ಯಾವ ರೀತಿ ಸಮ್ನ ಸಾಲ್ವ್ ಮಾಡಬೇಕು ಅಂತೇಳಿ. ಓಕೆ ಗೈಸ್. So guys, next here, so first of all question, read it guys. Okay, so already this question related how to solve to the this sums, so ಅದನ್ನು ಫಾರ್ಮೇಟ್ನ ನಾನು ಕೊಟ್ಟಿದ್ದೇನೆ ರೈಟ್. ಸೊ ಅದ್ರ ಬೇಸಸ್ ಮೇಲೆ ಈ ಸಮ್ನ ಮಾಡಬೇಕು. ಓಕೆ. ಇದು ಕ್ವಶನ್. ಆ್ಯನ್ ಅಮೇರಿಕನ್ ಕಂಪನಿ MNC ಹ್ಯಾಸ್ ಅ ಹಿಂದೂಸ್ತಾನ್ ಸಬ್ಸಿಡರಿ ಕಂಪನಿ ಇನ್ ಇಂಡಿಯಾ. ಅಮೇರಿಕನ್ MNC ಕಂಪನಿಗೆ ಸಂಬಂಧಪಟ್ಟಿದ್ದು ಅದೇನು ಮಾಡ್ತದೆ, ಹಿಂದೂಸ್ತಾನ್ ಕಂಪನಿ ಸಬ್ಸಿಡರಿ ಕೊಡ್ತಾ ಇದೆ ಕಂಪನಿ ಆಫ್ ಇಂಡಿಯನ್ ಬೇಸ್ ಮೇಲೆ. ಫಾಲೋವಿಂಗ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ಅಸೆಟ್ ಆ್ಯಂಡ್ ಲಯಬಿಲಿಟಿ. ಅಸೆಟ್ ಐಟಮ್ ಕೊಟ್ಟಿದ್ದಾರೆ, ಲಯಬಿಲಿಟಿ ಐಟಮ್ಸ್ ಕೊಟ್ಟಿದ್ದಾರೆ ಅಂಥೇಳಿ. ಯಾವುದೋ ಕನ್ಸಿಡರ್ ಆಗ್ತದೆ, ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಅದರಲ್ಲಿ ಶೇರ್ ಹೋಲ್ಡರ್ ಫಂಡ್, ಶೇರ್ ಕ್ಯಾಪಿಟಲ್, ನೋಟ್ ನಂಬರ್ 1 2,80,000. ನಾನ್ ಕರೆಂಟ್ liability, long term borrowings, note number 2 1,60,000. current liabilities, short term borrowings, note number 3 1,40,000. next asset item given, non current assets, tangible fixed assets 4 lakh, current assets, inventory, stock, trade receivable, debtors, cash and cash equivalent. ಓಕೆ. ಸೊ ಹಿಯರ್ ಇದಿಷ್ಟೆಲ್ಲ ಕೊಟ್ಟಿದ್ದಾರೆ. ಅಮೌಂಟು 1,60,000 ಆ್ಯಂಡ್ 20,000 ಟೋಟಲ್ ಮಾಡಿರಿ 1,80,000 ಔಟ್ರ್ ಕಾಲಮ್. ಸೊ ದಿಸ್ ಬೋತ್ ಅಮೌಂಟ್ ಆರ್ ಆ್ಯಡ್ 4 lakh ಪ್ಲಸ್ 1,80,000 ಆ್ಯಡ್ ಮಾಡಿದರೆ 5,80,000 ಬೋತ್ ಸೈಡ್ ಟೋಟಲ್. ಓಕೆ. ಸೊ ಇದ್ರ ಬೇಸಿಸ್ ಮೇಲೆ ಏನು ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ. ಅದ್ರ ಬೇಸ್ ಮೇಲೆ ನೀವೇನು ಮಾಡಬೇಕು, ಸಾಲ್ವ್ ಮಾಡಬೇಕು ಸಮ್ನ. So here there adjustment information. Okay, exchange rate at historical rate ₹35 equals to $1 means historical rate ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಓಕೆ. ಈ ಕಡೆ ಹಿಸ್ಟೋರಿಕಲ್ ರೇಟ್ ಎಷ್ಟಿದೆ ಅಂತ ಹೇಳಿದರೆ $1ಗೆ ಇಂಡಿಯನ್ ಕರೆನ್ಸಿ ಬೇಸಸ್ ಮೇಲೆ ₹35 ಆಗ್ತದೆ ಅಂಥೇಳಿ ಹೇಳಿದ್ದಾರೆ. ಹಾಗಿದ್ರೆ ನೀವು ಅದನ್ನು ಯಾವ ರೀತಿ ಅಮೌಂಟ್ ಕೊಟ್ಟಿದ್ದಾರಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ಪ್ರತಿಯೊಂದು ಅಸೆಟ್ ಆ್ಯಂಡ್ ಲಯಬಿಲಿಟಿನ ಅದನ್ನು ಯಾವ ರೀತಿ ನೀವು ಕನ್ಸಿಡರ್ ಮಾಡ್ತೀರಿ ಅಂತೇಳಿ. ಓಕೆ. ಯಾವ ರೀತಿ ಕನ್ವರ್ಟ್ ಮಾಡ್ತೀರಿ ಕ್ಯಾಶ್ ಇಂಟು ಡಾಲರನ್ನಾಗಿ. ನೆಕ್ಸ್ಟ್ ಈ ಕಡೆ ಕರೆಂಟ್ ರೇಟ್ ಕೊಟ್ಟಿದ್ದಾರೆ. ಕರೆಂಟ್ ರೇಟ್ ₹36 ಈಕ್ವಲ್ಸ್ ಟು $1ಗೆ. $1ನ ಬೆಲೆ ₹36 ಇದೆ ಕರೆಂಟ್ ರೇಟ್ ಪ್ರಕಾರ ಅಂಥೇಳಿ. ಸೊ ಹಾಗಿದ್ರೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಯಾವುದ್ರ ಬೇಸಿಸ್ ಮೇಲೆ, ಫಸ್ಟ್ ಮೆಥಡ್ ಹಿಸ್ಟೋರಿಕಲ್ ಕಾಸ್ಟ್ ಮೆಥಡ್ ರೈಟ್, ಸೆಕೆಂಡ್ ಕರೆಂಟ್ ಅಸೆಟ್ ಮೆಥಡ್, ಕರೆಂಟ್ ಕಾಸ್ಟ್ ಮೆಥಡ್. ಓಕೆ. ನೆಕ್ಸ್ಟ್ ಕರೆಂಟ್ ಆ್ಯಂಡ್ ನಾನ್ ಕರೆಂಟ್ ಮೆಥಡ್, ಲಾಸ್ಟ್ ಒನ್ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಮೆಥಡ್. ಸೊ ಈಗ ಇಷ್ಟೆಲ್ಲ ನಾನು ಏನು ಮಾಡಿದ್ರೆ ಆಲ್ರೆಡಿ ಫಾರ್ಮೇಟಲ್ಲಿ ಕಾಲಮ್ನಲ್ಲಿ ಹೇಳಿ ಕೊಟ್ಟಿದ್ದೇನೆ. ಅದನ್ನು ನೋಡಿ ಇದು ಸಮ್ ಮಾಡಿದರೆ ನಿಮಗೆ ಈಸಿ ಆಗ್ತದೆ, ತಿಳಿತದೆ. ಓಕೆ. ಸೊ ಲೆಟ್ಸ್ ಕಮ್ ಟು ಹಿಯರ್ ಸೊಲ್ಯೂಷನ್ ಪಾರ್ಟ್. ಸೊ ಇಲ್ಲಿ ಹೆಡ್ಡಿಂಗ್ ಹಾಕಿದ್ದೇನೆ ನೋಡಿರಿ, ಹಿಸ್ಟೋರಿಕಲ್ ಕಾಸ್ಟ್ ಟ್ರಾನ್ಸ್ಲೇಟ್ ವ್ಯಾಲ್ಯೂ ಆಫ್ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ರೈಟ್. ಸೊ ಇಲ್ಲಿ ಕೊಟ್ಟಿದ್ದೇನೆ ನೋಡಿ, ಹಿಸ್ಟೋರಿಕಲ್ ಕಾಸ್ಟ್ ಆ್ಯಂಡ್ ಟ್ರಾನ್ಸ್ಲೇಟ್ ವ್ಯಾಲ್ಯೂ ಆಫ್ ಅಸೆಟ್ ಆ್ಯಂಡ್ ಲಯಬಿಲಿಟಿ. ಸೇಮ್ ಕಾಲಮ್ ಹಾಕೋದು, ಪರ್ಟಿಕ್ಯುಲರ್ ಅಮೌಂಟ್ ಎಕ್ಸ್ಚೇಂಜ್ ರೇಟ್ ಕಾಲಮ್ ಆ್ಯಂಡ್ ಕನ್ವರ್ಟ್ ಇಂಟು ಕ್ಯಾಶ್ ಇಂಟು ದ ಡಾಲರ್ ಹಿಯರ್. ಓಕೆ. ದಿಸ್ ಈಸ್ ದ ಕಾಲಮ್ ಪಾರ್ಟ್. ನೆಕ್ಸ್ಟ್ ಫಸ್ಟ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸಲ್ಲಿ ಏನು ಐಟಮ್ ಬರ್ತದೆ ನೋಡಿರಿ, ಇನ್ವೆಂಟರೀಸ್ ಅಂದರೆ ಸ್ಟಾಕ್ ಅಮೌಂಟ್ ಬರೀರಿ ರೈಟ್, 1 lakh. ನೆಕ್ಸ್ಟ್ ಟ್ರೇಡ್ ರಿಸಿವೇಬಲ್ ಏನಾಗ್ತದೆ, ಡೆಟರ್ಸ್ 60,000, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ 20,000 ರೈಟ್. ಸೊ ಈಗ 1 lakh 60,000 20,000 ಇದನ್ನು ಏನು ಮಾಡಬೇಕು, ಹಿಸ್ಟೋರಿಕಲ್ ಕಾಸ್ಟ್ ಮೆಥಡ್ನಲ್ಲಿ ಅಂದರೆ ಹಿಸ್ಟೋರಿಕಲ್ ಕಾಸ್ಟ್ನ ಒಂದು ಫಾರ್ಮೇಟ್ನಲ್ಲಿ ಒಂದು ಕಾಲಮ್ ಕೊಟ್ಟಿದ್ದೆ. ಅದರಲ್ಲಿ ಏನೇನು ತೊಗೊಂಡಿದ್ದಾರೆ, ಆಲ್ಮೋಸ್ಟ್ ಹಿಸ್ಟೋರಿಕಲ್ ಕಾಸ್ಟ್ ಕಾಲಮ್ನಲ್ಲಿ ಹಿಸ್ಟೋರಿಕಲ್ ರೇಟೇ ಬರ್ತದೆ, ಕರೆಂಟ್ ಕಾಸ್ಟ್ನ ಕಾಲಮ್ನಲ್ಲಿ ಕರೆಂಟ್ ರೇಟೇ ಬರ್ತದೆ. ಫಾರ್ಮೇಟ್ನಲ್ಲೂ ಅದೇ ರೀತಿಯೇ ನಾನು ಕನ್ಸಿಡರ್ ಮಾಡಿದ್ದೇನೆ. ಓಕೆ. ಸೊ ಅದಕ್ಕೋಸ್ಕರ ಈಗ ಎಕ್ಸ್ಚೇಂಜ್ ಮಾಡಬೇಕಲ್ಲ ರೇಟ್ನ, ಸೊ ಅದಕ್ಕೋಸ್ಕರ 1 lakh ಡಿವೈಡೆಡ್ ಬೈ 35. ನಾನು ಇಲ್ಲಿ ಶಾರ್ಟ್ಲಿ ಬರೆದಿದ್ದೇನೆ ಒಂದು 2 ಸಲ. ಓಕೆ. ನಿಮ್ಗೆ ತಿಳಿಬೇಕಂತೇಳಿ ಎಚ್ ಆರ್ ಅಂತೇಳಿ. ಓಕೆ. 1 lakh ಡಿವೈಡೆಡ್ ಬೈ 35 ಮಾಡಿರಿ 2,857 ಪಾಯಿಂಟ್ ಸಮಥಿಂಗ್. ಓಕೆ. ಪಾಯಿಂಟ್ ನಂತರ ಎಷ್ಟು ಬರಲಿ ನಡೀತದೆ, ಬಟ್ ಪಾಯಿಂಟ್ನ ಮುಂಚೆ ಏನಾಗಿರಬೇಕು, ಎಕ್ಸಾಕ್ಟ್ಲಿ ಸರಿ ಬರಬೇಕು. 2,857. ಓಕೆ. 0.1 ಕನ್ವರ್ಟ್ ಮಾಡಿದ ಮೇಲೆ ಡಾಲರಲ್ಲಾಗಿ ಕನ್ಸಿಡರ್ ಮಾಡಿದ ಮೇಲೆ ಎಷ್ಟು ಬರ್ತದೆ, 2,857.1. ಸೊ ಅದೇ ರೀತಿ ಟ್ರೇಡ್ ರಿಸಿವೇಬಲ್ ಅದರಲ್ಲಿ ಡೆಟರ್ಸ್ 60,000 ಡಿವೈಡೆಡ್ ಬೈ 35 ಮಾಡಿರಿ, ಹಿಸ್ಟೋರಿಕಲ್ ರೇಟೇ 1,714.2.
ನೆಕ್ಸ್ಟ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ 20,000 ಇದೆ. ಸೇಮ್ 20,000 ಇಂಟು ಡಿವೈಡೆಡ್ ಬೈ 35 ಮಾಡಬೇಕು. 571.42. ನೆಕ್ಸ್ಟ್ ನಾನ್ ಕರೆಂಟ್ ಅಸೆಟ್ಸ್ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಅದರಲ್ಲಿನೂ ಕೂಡ ಸೇಮ್ 4 lakh ಡಿವೈಡೆಡ್ ಬೈ 35 ಮಾಡಿರಿ ಇಷ್ಟು ಬರ್ತದೆ. ಸೊ ಟೋಟಲ್ ಮಾಡಿದ್ಮೇಲೆ ಎಷ್ಟು ಬರ್ತದೆ 1 lakh ಮೀನ್ಸ್ 16,571.2 ರೈಟ್. ನೆಕ್ಸ್ಟ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅದರಲ್ಲಿ ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಅಮೌಂಟ್ ಕೊಟ್ಟಿದ್ದಾರೆ ಕ್ವಶನಲ್ಲಿ ಆಲ್ರೆಡಿ 1,40,000 ಡಿವೈಡೆಡ್ ಬೈ 35 ಬಿಕಾಸ್ ಕರೆಂಟ್ ರೇಟ್ ಬೇಸ್ ಮೇಲೆ ಮಾಡಬೇಕು. ಬಿಕಾಸ್ ಇದಿಸ್ ಯಾವ ಮೆಥಡ್ ಇದೆ, ದಿಸ್ ಈಸ್ ಅ ಹಿಸ್ಟೋರಿಕಲ್ ಕಾಸ್ಟ್ ಮೆಥಡ್ ರೈಟ್. ಸೊ 4,000 ಆಗ್ತದೆ. ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟಿ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಆ್ಯಂಡ್ ಶೇರ್ ಹೋಲ್ಡರ್ ಫಂಡ್ಸ್ ಸೇಮ್ ಅದೇ ರೀತಿ ಮಾಡಿ ಟೋಟಲ್ ಮಾಡಿದ ಕೂಡಲೇ ಎಷ್ಟು ಬರ್ತದೆ 16,571. ಸೊ ಇಲ್ಲಿ ಟೋಟಲ್ ಮತ್ತು ಈ ಟೋಟಲ್ ಸೇಮ್ ಇದೆ ಅಂಥೇಳಿ ನಾವೇನು ಮಾಡಿಲ್ಲ, ಇಲ್ಲಿ ಪ್ರಾಫಿಟ್ ಬಂತು ಲಾಸ್ ಬಂತು ಅಂಥೇಳಿ ನಾವು ಎಕ್ಸ್ಟ್ರಾ ಫೈಂಡ್ ಔಟ್ ಏನು ಮಾಡಿಲ್ಲ. ಬಿಕಾಸ್ ಎರಡೂ ಬ್ಯಾಲೆನ್ಸ್ ಶೀಟ್ ಏನಾಯಿತು ಟ್ಯಾಲಿ ಆಯ್ತು ಅಂತೇಳಿ. ಓಕೆ, ಪಾಯಿಂಟ್ ನಂತರ ಎಷ್ಟು ಇರಲಿ, ಬಟ್ ಪಾಯಿಂಟ್ಗಿಂತ ಮುಂಚೆ ಕರೆಕ್ಟ್ ಬಂದೆ ಮತ್ತು ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಮಾಡಬೇಕೇನೆ ಅಗತ್ಯ ಇಲ್ಲ. ಓಕೆ, ನೆಕ್ಸ್ಟ್ ಸೆಕೆಂಡ್ ಅವನು ಯಾವ್ದು ಫಾರ್ಮೇಟ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಕರೆಂಟ್ ರೇಟ್ ಮೆಥಡ್. ಓಕೆ, ಸೊ ಕರೆಂಟ್ ರೇಟ್ ಮೆಥಡ್ ಅಂಥೇಳಿ ಹೆಡ್ಡಿಂಗ್ ಹಾಕಿ ಟ್ರಾನ್ಸ್ಲೇಟ್ ದ ವ್ಯಾಲ್ಯೂ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ನ ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾರೆ. ಪ್ರಾಫಿಟ್ ಆಯಿತು ಅಥವಾ ಲಾಸ್ ಆಯಿತು ಅಂತೇಳಿ. ಓಕೆ, ಸೊ ಸೇಮ್ ಯಾವ ರೀತಿ ಹಿಂಗಡೆ ಜಸ್ಟ್ ಮಾಡಿದರೆ ಅದನ್ನು ಮಾಡಬೇಕು. ಪರ್ಟಿಕ್ಯುಲರ್ ಅಮೌಂಟ್ ಎಕ್ಸ್ಚೇಂಜ್ ರೇಟ್ ಕನ್ವರ್ಷನ್ ಇಂಟು ದ ಡಾಲರ್ ಕಾಲಮ್ ಹಾಕೋರಿ. ನೆಕ್ಸ್ಟ್ ಅಸೆಟ್ಸ್ ಅದರಲ್ಲಿ ಕರೆಂಟ್ ಅಸೆಟ್ಸ್ ಸೇಮ್ ಅದೇ ಅಮೌಂಟ್ನ ಮತ್ತೊಂದು ಸಲ ತೊಗೊಳ್ಳೋದು, ಬಟ್ ರೇಟ್ ಎಕ್ಸ್ಚೇಂಜ್ ರೇಟ್ನ ಮತ್ತೆ ಏನು ಮಾಡಬೇಕು, ಕರೆಂಟ್ ರೇಟ್ನ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಕರೆಂಟ್ ರೇಟ್ ಎಷ್ಟಿದೆ 36 ಇದೆ ಡಿವೈಡೆಡ್ ಬೈ. ಓಕೆ, ಸೊ ಸೇಮ್ ಮಾಡಿರಿ 2,777.7 1,666.6 555. ನೆಕ್ಸ್ಟ್ ನಾನ್ ಕರೆಂಟ್ ಅಸೆಟ್ಸ್ನಲ್ಲಿ ಸೇಮ್ ಟ್ಯಾಂಜಿಬಲ್ ಅಸೆಟ್ ಸೇಮ್ ಅಮೌಂಟ್ ಅಲ್ಲಿ ಏನು ತೊಗೊಳ್ತೀವಿ ಅದೇ ಅಮೌಂಟ್ನ ತೊಗೋರಿ ಡಿವೈಡೆಡ್ ಬೈ 36 ಮಾಡಿರಿ. ಬಿಕಾಸ್ ಕರೆಂಟ್ ರೇಟ್ ಮಾಡತ್ತೀರಿ, ಕರೆಂಟ್ ರೇಟ್ ಮೆಥಡ್. ಸೊ 11,111 ಆಗ್ತದೆ. ಸೊ 0.1 ಸಮಥಿಂಗ್ ಏನೋ ಬರ್ತದೆ. ಸೊ ನೀವು ಮಾಡಿ ನೋಡಿರಿ. ಓಕೆ, ಸೊ ಟೋಟಲ್ ಮಾಡಿ ಎಷ್ಟು ಬರ್ತದೆ, ಟೋಟಲ್ ಮಾಡಿದ ಕೂಡಲೇ 16,112 ಇಯರ್ ರೈಟ್. ನೆಕ್ಸ್ಟ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸಲ್ಲಿ ಕರೆಂಟ್ ಲಯಬಿಲಿಟಿ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಸೇಮ್ CR ಮೀನ್ಸ್ ಏನಾಗ್ತದೆ ಕರೆಂಟ್ ರೇಟ್ ಅಂಥೇಳಿ ಕನ್ಸಿಡರ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಶಾರ್ಟ್ ಟರ್ಮ್ ಬಾರೋವಿಂಗ್ ಆ್ಯಂಡ್ ಫಂಡ್ಸ್. ಸೊ ಅದೇ ರೀತಿ ಮಾಡಿರಿ ಎಷ್ಟು ಬರ್ತದೆ ನೋಡಿರಿ 16,333. ಸೊ ಈಗ ಇಲ್ಲಿ ಟೋಟಲ್ ನೋಡಿರಿ ಎರಡು ಬೇರೆ ಬೇರೆ ಬಂದದೆ. ಇಲ್ಲಿ ಎಷ್ಟು ಬಂದಿದೆ 16,112 ರೈಟ್, ಈ ಕಡೆ 16,333 ಮೀನ್ಸ್ ಅಸೆಟ್ಗಿಂತ ಲಯಬಿಲಿಟಿ ಟೋಟಲ್ ಹೆಚ್ಚಿಗೆ ಬಂದಿದೆ. ಸೊ ಅದಕ್ಕೋಸ್ಕರ ಈ ಕಡೆ ಫೈಂಡ್ ಔಟ್ ಮಾಡಬೇಕು ಟ್ರಾನ್ಸಾಕ್ಷನ್ ಲಾಸಸ್ ಆಗಿದೆ. ಎದಕ್ಕಂತ ಹೇಳಿದ್ರೆ ಅಸೆಟ್ಗಿಂತ ಲಯಬಿಲಿಟಿ ಅಮೌಂಟ್ ಹೆಚ್ಚಿಗೆ ಇದೆ ಕಾರಣ ನಾವೇನು ಮಾಡಬೇಕು ಹೆಚ್ಚಿಗೆ ಪೇ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಬ್ಯಾಲೆನ್ಸ್ ಶೀಟ್ನಲ್ಲಿ ಕರೆಂಟ್ ರೇಟ್ ಮೆಥಡಲ್ಲಿ ಏನಾಯಿತು ಲಾಸ್ ಆಯಿತು ಟ್ರಾನ್ಸ್ಲೇಟ್ ಮಾಡುವಾಗ, ಮೀನ್ಸ್ ಕನ್ವರ್ಟ್ ಮಾಡುವಾಗ ಅಂತೇಳಿ. ಸೊ ಟ್ರಾನ್ಸ್ಲೇಟ್ ವ್ಯಾಲ್ಯೂ ಆಫ್ ಅಸೆಟ್ ಮೈನಸ್ ಟ್ರಾನ್ಸ್ಲೇಟ್ ವ್ಯಾಲ್ಯೂ ಆಫ್ ಲಯಬಿಲಿಟಿ ಫಾರ್ಮೇಟ್ ಹಾಕಿ ಮೈನಸ್ ಮಾಡಿದ ಮೈನಸ್. ಓಕೆ, ಮೈನಸ್ ಮಾಡಿದ ಕೂಡ ಅಮೌಂಟ್ ಹಾಕಿ 221 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗ್ತದೆ. ಓಕೆ, ಇದೇ ರೀತಿ ಮತ್ತು ಎರಡು ಮೆಥಡ್ ಕೂಡ ಅದೇ ರೀತಿ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಮೆಥಡ್ ಏನು ಹೇಳಿದ್ದಾರೆ, ಕರೆಂಟ್ ಆ್ಯಂಡ್ ನಾನ್ ಕರೆಂಟ್ ಮೆಥಡ್ ಆಫ್ ಟ್ರಾನ್ಸ್ಲೇಟ್ ವ್ಯಾಲ್ಯೂ ಆಫ್ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ರೈಟ್. ಸೊ ಅದ್ರ ಬೇಸಿಸ್ ಮೇಲೆ ಸೇಮ್ ಕಾಲಮ್ ಎಲ್ಲ ಸೇಮ್ ಹಾಕಿರಿ. ನೆಕ್ಸ್ಟ್ ಅಸೆಟ್ ಅದರಲ್ಲಿ ಕರೆಂಟ್ ಅಸೆಟ್ಸ್ ಇನ್ವೆಂಟರೀಸ್ ಟ್ರೇಡ್ ರಿಸಿವೇಬಲ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್. ಓಕೆ, ನಾನ್ ಕರೆಂಟ್ ಅಸೆಟ್ಸಲ್ಲಿ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್. ಸೊ ಅಮೌಂಟ್ ಸೇಮ್ ಹಾಕ್ರಿ. ಅದ್ರ ನಂತರ ಎಕ್ಸ್ಚೇಂಜ್ ರೇಟ್. ಸೊ ಈಗ ಇಲ್ಲಿ ಬರ್ತದೆ ನೋಡಿರಿ, ಎಕ್ಸ್ಚೇಂಜ್ ರೇಟ್ನಲ್ಲಿ ಫಾರ್ಮೆಟ್ ಪ್ರಕಾರ ಕೊಟ್ಟಿನಿ ಕರೆಂಟ್ ಆ್ಯಂಡ್ ನಾನ್ ಕರೆಂಟ್ ಕಾಲಮ್ ಅಂಥೇಳಿ ಒಂದು ಕೊಟ್ಟಿದ್ದೇನೆ. ಮೂರನೇ ಕಾಲಮಲ್ಲಿ ಅದರಲ್ಲಿ ಕರೆಂಟ್ ರೇಟ್ ತೊಗೋಬೇಕು ಅಥವಾ ಅಂದ್ರೆ ಮೀನ್ಸ್ ಕರೆಂಟ್ ಕಾಸ್ಟ್ ತೊಗೋಬೇಕು ಅಥವಾ ಹಿಸ್ಟೋರಿಕಲ್ ಕಾಸ್ಟ್ ಮೇಲೆ ನೀವು ಎಕ್ಸ್ಚೇಂಜ್ ಮಾಡಬೇಕು ಅಂಥೇಳಿ. ಆ ಫಾರ್ಮೆಟ್ ಪ್ರಕಾರ ಇನ್ವೆಂಟರೀಸ್ಗೆ 36 ಅಂತ ಹೇಳಿದರೆ ಕರೆಂಟ್ ಕಾಸ್ಟ್ ಬೇಸ್ ಮೇಲೆ ರೈಟ್, 35 ಅಂದರೆ ಹಿಸ್ಟೋರಿಕಲ್ ರೇಟ್ ಆಗ್ತದೆ, 36 ಅಂದರೆ ಕರೆಂಟ್ ಕಾಸ್ಟ್ ಆಗ್ತದೆ. ಓಕೆ, ಸೊ ಅದನ್ನೇನು ಮಾಡಿ ಸೇಮ್ ಡಿವೈಡೆಡ್ ಮಾಡಿರಿ ಎಲ್ಲಕ್ಕೂ ಅಮೌಂಟ್ ಬರ್ತದೆ 16,430. ನೆಕ್ಸ್ಟ್ ಅದೇ ರೀತಿ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ ಕರೆಂಟ್ ಲಯಬಿಲಿಟೀಸಲ್ಲಿ ಏನೇನು ಬರ್ತದೆ ನೋಡಿ, ಶಾರ್ಟ್ ಟರ್ಮ್ ಬಾರೋವಿಂಗ್, ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಲಾಂಗ್ ಟರ್ಮ್ ಬಾರೋವಿಂಗ್ ಆ್ಯಂಡ್ ಶೇರ್ ಹೋಲ್ಡರ್ ಫಂಡ್ಸ್ ಸೇಮ್ 36 35 ಮೀನ್ಸ್ ಈ ಕಡೆ 35 ಇದು ಕರೆಂಟ್ ಕಾಸ್ಟ್ ಬೇಸ್ ಮೇಲೆ ಎಕ್ಸ್ಚೇಂಜ್ ರೇಟ್ ಮಾಡತ್ತೀರಿ, ಈ ಕಡೆ 36
35 historical rate means cost, 36 current cost. Okay, ಸೊ ಇಲ್ಲಿ ಎಷ್ಟಾಗ್ತದೆ ಟೋಟಲ್ 16,460 ಮೀನ್ಸ್ ಆ್ಯಸ್ ಅಸೆಟ್ಸ್ನ ಕಂಪೇರ್ ಮಾಡಿದರೆ ಆ್ಯಸ್ ಕಂಪೇರ್ಡ್ ಟು ಲ್ಯಾಬಿಲಿಟಿ ಅಮೌಂಟ್ ಈಸ್ ಮೋರ್, ರೈಟ್. ಸೊ ದಟ್ಸ್ ವೈ ಲ್ಯಾಬಿಲಿಟಿ ಮೀನ್ಸ್ ಎಕ್ಸ್ಪೆನ್ಸಸ್ ಹೆಚ್ಚಿಗೆ ಆಗಿದೆ ಅಂತೇಳಿ, ಸೊ ಅದಕ್ಕೋಸ್ಕರ ಹೆಚ್ಚಿಗೆ ಪೇ ಮಾಡಬೇಕಾಗ್ತದೆ. ಅದ್ರ ಬೇಸಿಸ್ ಮೇಲೆ ಟ್ರಾನ್ಸ್ಲೇಷನ್ ಲಾಸಸ್ ಈಕ್ವಲ್ಸ್ ಟು ಟ್ರಾನ್ಸ್ಲೇಟ್ ವ್ಯಾಲ್ಯೂ ಆಫ್ ಅಸೆಟ್ ಮೈನಸ್ ಟ್ರಾನ್ಸ್ಲೇಟ್ ವ್ಯಾಲ್ಯೂ ಆಫ್ ಲ್ಯಾಬಿಲಿಟಿ ಅಮೌಂಟ್ ಮಾಡಿರಿ 30 ರೂಪೀಸ್ ಎಕ್ಸ್ಟ್ರಾ ಲಾಸ್ ಆಯಿತು ಅಂತೇಳಿ ನಮಗೆ. ಓಕೆ, ಸೊ ಸೇಮ್ ಅದೇ ರೀತಿ ಲಾಸ್ಟ್ ಒನ್ ಫೋರ್ತ್ ಮೆಥಡ್ ಕೂಡ ಸೇಮ್ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಮೆಥಡ್ ಫಾರ್ ಟ್ರಾನ್ಸ್ಲೇಟ್ ದ ವ್ಯಾಲ್ಯೂ ಆಫ್ ಅಸೆಟ್ ಆ್ಯಂಡ್ ಲ್ಯಾಬಿಲಿಟಿ. ಸೊ ಅದನ್ನು ಕೂಡ ಸೇಮ್ ಕಾಲಮ್ ಹಾಕಿರಿ. ಇಲ್ಲಿ ಮೇನ್ ಇರೋದು ಸೇಮ್, ನಿಮ್ಗೆ ಎಲ್ಲದರಲ್ಲೂ ಅಸೆಟ್ ಅಮೌಂಟ್ ಕಾಲಮ್ ಕನ್ವರ್ಷನ್ ಮಾಡುವಂಥ ಸೇಮ್ ಇರ್ತದೆ. ಎಕ್ಸ್ಚೇಂಜ್ ರೇಟ್ ಕಾಲಮ್ ಮಾತ್ರ ನೀವೇನು ಮಾಡಬೇಕು, ಸರಿಯಾಗಿ ಅಬ್ಸರ್ವೇಷನ್ ಮಾಡಿ ಬರಿಬೇಕು. ಕರೆಂಟ್ ಕಾಸ್ಟು ಅಥವಾ ಹಿಸ್ಟೋರಿಕಲ್ ಕಾಸ್ಟ್, ಕರೆಂಟ್ ಕಾಸ್ಟು ಹಿಸ್ಟೋರಿಕಲ್ ಕಾಸ್ಟ್ ಅಂತೇಳಿ. ಓಕೆ, ಸೊ ಇಲ್ಲೇನು ಮಾಡಿ ಟೋಟಲ್ ಮಾಡಿದ ಮೇಲೆ ಎರಡು ಕಡೆ ಎಷ್ಟಾಗ್ತದೆ 16,509, ರೈಟ್. ಸೊ 16,333 ಅಸೆಟ್ಸ್ಗಿಂತ ಲ್ಯಾಬಿಲಿಟೀಸ್ ಕಂಪೇರ್ ಮಾಡಿದರೆ ಎಷ್ಟಾಗ್ತದೆ, ಹೆಚ್ಚಿಗೆ ಇದೆ ಮೀನ್ಸ್ ಪ್ರಾಫಿಟ್, ರೈಟ್. ಸೊ ನೀವು ಟ್ರಾನ್ಸ್ಲೇಷನ್ ಮಾಡುವಾಗ ನಿಮ್ಗೆ ಏನಾಯಿತು, ಪ್ರಾಫಿಟ್ ಆಯಿತು ಅಂತೇಳಿ. ಸೊ ಇಕ್ವಿಟಿ ಆ್ಯಂಡ್ ಲ್ಯಾಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ ಬೇಸಿಸ್ ಮೇಲೆ ಟ್ರಾನ್ಸ್ಲೇಷನ್ ಪ್ರಾಫಿಟ್ ಈಕ್ವಲ್ಸ್ ಟು ಟ್ರಾನ್ಸ್ಲೇಟ್ ವ್ಯಾಲ್ಯೂ ಆಫ್ ಅಸೆಟ್ ಮೈನಸ್ ಟ್ರಾನ್ಸ್ಲೇಟ್ ವ್ಯಾಲ್ಯೂ ಆಫ್ ಲ್ಯಾಬಿಲಿಟಿ ಮೈನಸ್ ಮಾಡಿರಿ 176 ರೂಪೀಸ್ ಈಸ್ ಪ್ರಾಫಿಟ್, ರೈಟ್. ಸೊ ಇದೇ ರೀತಿ ಕ್ವಶನ್ನ ನಿಮ್ಗೆ ಏನಾಗುತ್ತೆ 14 ಮಾರ್ಕ್ಸಿಗೆ ಕಂಪಲ್ಸರಿ ಕೇಳ್ತಾರೆ. ಓಕೆ, ಸೊ ಎನಿ ಡೌಟ್ ಪ್ಲೀಸ್ ಆಸ್ಕ್ ಮೀ ಗೈಸ್. ಓಕೆ, ಥ್ಯಾಂಕ್ ಯು.